ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಪಂಚಭೂತಗಳ ಪ್ರಕಾರ ನಮ್ಮ ಹೆಸರನ್ನು ಚೆಕ್ ಮಾಡಿಕೊಳ್ಳೋದು ಹೇಗೆ, ಪಂಚಭೂತಗಳಲ್ಲಿ ನಮ್ಮ ಹೆಸರನ್ನು ಇಟ್ಟುಕೊಳ್ಳೋದು ಹೇಗೆ, ಪಂಚಭೂತಗಳಲ್ಲಿ ಮಕ್ಕಳ ಹೆಸರನ್ನು ಇಟ್ಟುಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ಇವತ್ತಿನ ಒಂದು ವಿಶೇಷ. ಇಲ್ಲಿ ನಾನು ಎಕ್ಸಾಂಪಲ್ಲು ಒಂದು ಡೇಟ್ ಆಫ್ ಬರ್ತನ್ನು ತಗೊಳ್ತೀನಿ. ಆ ಪಂಚಭೂತಗಳು ಯಾವ ರೀತಿ ನಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ ಅಥವಾ ನಮ್ಮ ಹೆಸರುಗಳಲ್ಲಿ ಬರುತ್ತೆ ಅಂತಕ್ಕಂಥದ್ದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಒಂದು ಡೇಟ್ ಆಫ್ ಬರ್ತ್ ಇದೆ ಅಂತ ಇಟ್ಕೊಳ್ಳಿ. ಈಗ ಎಕ್ಸಾಂಪಲ್ಲು ಚಂದನ್ ಡೇಟ್ ಆಫ್ ಬರ್ತ್ 1/5/1998 ಅಂತ ಇಟ್ಕೊಳ್ಳಿ. ಇಲ್ಲಿ ಒಂದು ನಮ್ಮ ಕಾಂಬಿನೇಷನನ್ನು ನೋಡ್ತಕ್ಕಂಥದ್ದು, ನಮ್ಮ ಡೇಟ್ ಆಫ್ ಬರ್ತ್ ಕಾಂಬಿನೇಷನ್ ನೋಡೋದು ಹೇಗೆ ಅನ್ನೋದು ತಿಳ್ಕೊಬೇಕು. 1 ಅಂದರೆ ಇಲ್ಲಿ 1 ಬರ್ಕೋಬೇಕು. ಇಲ್ಲಿ ಮಂತು 5 ಇರುತ್ತೆ, ಇಯರೆಲ್ಲ ಕೂಡ್ಕೊಂಡ್ರೆ 9 ಬರುತ್ತೆ. ನಾವು ಕೂಡ್ಕೊಂಡ್ರೆ ಬೇಕಾದರೆ 1, 10, 19, 8, 27 9 ಬರುತ್ತೆ. ನೆಕ್ಸ್ಟು ಇದನ್ನೆಲ್ಲ ಟೋಟಲ್ ಮಾಡಿದಾಗ ಒಂದು ಡೆಸ್ಟಿನಿ ನಂಬರ್ ನೋಡ್ಕೋಬೇಕು. ನೋಡು, 1 5 6 6 1 7 7 8 15 ಅಂದರೆ 6 ಬರುತ್ತೆ. ಟೋಟಲ್ ಎಲ್ಲ ಕೂಡ್ಕೊಂಡಾಗ ಈ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಕಾಂಬಿನೇಷನ್ ಇರುತ್ತೆ. ಇಷ್ಟು ಸಂಖ್ಯೆಗಳಲ್ಲಿ ನೀವು 4 ಸಂಖ್ಯೆಗಳಲ್ಲಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ಡೇಟು, ಮಂತು, ಇಯರು ಮತ್ತು ಡೆಸ್ಟಿನಿ ನಂಬರು, ಇದ್ರ ಜೊತೆಗೆ ಒಂದು ಕುವಾ ನಂಬರು ಸಹ ನಾವು ಸೇರಿಸ್ಕೋಬೇಕಾಗುತ್ತೆ. ಆಮೇಲೆ ಈಗ ನಾವು ಈ ಡೇಟ್ ಆಫ್ ಬರ್ತ್ಗೆ ಈ ಹೆಸರು ಚಂದನ್ ಅಂತಕ್ಕಂಥವ್ರು ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದು ನೋಡಬೇಕು. ಇಲ್ಲಿ ಇದು 3 5 1 5 4 1 5 ಟೋಟಲ್ ನಂಬರ್ ಕೊಡಿದಾಗ 8 9 9 9 18 19 5 24 ಅಂದರೆ 24. ಸಿಂಗಲ್ ನಂಬರ್ ಮಾಡಿದ್ರೆ 6 ಆಗುತ್ತೆ. 6 ನಂಬರ್ ಬರುತ್ತೆ. ಈ 6 ನಂಬರು ಡೆಸ್ಟಿನಿ ನಂಬರು 6 ಇದೆ, ಬರ್ತ್ ನಂಬರು 1 ಇದೆ. 1ಗೆ 6 ಆಪೋಸಿಟ್ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಕಾಂಬಿನೇಷನ್ ಅಂದರೆ 1 6 ಕಾಂಬಿನೇಷನ್ ಇವ್ರ ಡೇಟ್ ಆಫ್ ಬರ್ತು. ಇವ್ರ ಹೆಸರು ನೋಡಿದ್ರೆ ಟೋಟಲ್ ನಂಬರ್ 6 ಇದೆ. ಹಾಗಾದರೆ 6 ಡೆಸ್ಟಿನಿ ನಂಬರ್ ಇದೆಯಲ್ಲ, ಇಡ್ಬೋದಲ್ಲ ಅಂತ ಅಂದರೆ ಇಲ್ಲಿ ಇಂತಹ ಕಾಂಬಿನೇಷನ್ನು ಡೆಡ್ ಆ್ಯಂಟಿ ಕಾಂಬಿನೇಷನ್ಸು ಅಂತ ಹೇಳ್ತೀವಿ ನಾವು. ಡೆಡ್ ಆ್ಯಂಟಿ ಕಾಂಬಿನೇಷನ್ಸು, ಈ ಡೆಡ್ ಆ್ಯಂಟಿ ಕಾಂಬಿನೇಷನ್ಗೆ ಈ ಒಂದು ಇದರಲ್ಲಿಟ್ಟರು ಕಷ್ಟ, ಈ 6 ನಂಬರಲ್ಲಿಟ್ಟರು ಕಷ್ಟ. 1ನೇ ನಂಬರ್ ನೇಮ್ ನಂಬರ್ ಬಂದರೂ ಕಷ್ಟ, 6 ನಂಬರು ಡೆಸ್ಟಿನಿ ನಂಬರು ನೇಮ್ ನಂಬರ್ ಬಂದರೂ ಕಷ್ಟ. ಹಾಗಾದರೆ ನಾವು ಏನು ಮಾಡಬೇಕು ಅಂದರೆ ಇವೆರಡಕ್ಕೂ ಫ್ರೆಂಡ್ಶಿಪ್ ಇರ್ತಕ್ಕಂಥ ನಂಬರಲ್ಲಿ ಡೇಟ್ ಆಫ್ ಬರ್ತನ್ನು ವಿಶ್ಲೇಷಣೆ ಮಾಡಿ ಜನ್ಮ ಕುಂಡಲಿಯನ್ನು ನೋಡಬೇಕಾಗುತ್ತೆ. ನೋಡಿ ನಾವು ಆ ನಂತರ ಡಿಸೈಡ್ ಮಾಡಬೇಕಾಗುತ್ತೆ. ಅಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಸಹ, ಅಸ್ಟ್ರಾಲಜಿಯನ್ನು ಸಹ ನಾವಿಲ್ಲಿ ನೋಡಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟು. ಹಾಗಾದರೆ ಇಲ್ಲಿ ಪಂಚಭೂತಗಳು ಅಂದರೆ ನಿಮಗೆ ಟೋಟಲ್ ಯಾವ ರೀತಿ, ಮೊದಲನೇದು ಬಂದುಬಿಟ್ಟು ಇಲ್ಲಿ ನೇಮ್ ನಂಬರ್ ಅಂತಕ್ಕಂಥದ್ದು ತಗೋಬೇಕು. ನೇಮ್ ಟೋಟಲ್ ನಂಬರ್ ಎಷ್ಟಿದೆ? 24 ಅಂದರೆ 6 ಇದೆ. ಇದು ಫಸ್ಟು ನಾವು ತಗೋಬೇಕು. ಇದು ಈ ಒಂದು ನೇಮ್ ನಂಬರು ಈ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗುತ್ತಾ? ಹಾಗಾದರೆ ಯಾವ ನಂಬರಲ್ಲಿ ಇಡಬೇಕು? ನಿಮಗಾಗಲೇ ನಾನು ಹೇಳಿದೆ, ಫ್ರೆಂಡ್ಶಿಪ್ ನಂಬರಲ್ಲಿ ಇಡಬೇಕಾಗುತ್ತೆ ಅಂದರೆ. ಯಾಕಂದರೆ ಡೆಡ್ ಆ್ಯಂಟಿ ಕಾಂಬಿನೇಷನ್ಸ್ ಇವು. 1 ಅಂದರೆ ಸೂರ್ಯ, 6 ಅಂದರೆ ಶುಕ್ರ. ಸೂರ್ಯ ದೇವತೆಗಳಿಗೆ ಅಧಿಪತಿ, ಶುಕ್ರ ರಾಕ್ಷಸರಿಗೆ ಅಧಿಪತಿ. ಇವರಿಬ್ಬರಿಗೂ ಆಗೋದಿಲ್ಲ. ಹಾಗಾಗಿ ಇವೆರಡಕ್ಕೂ ಫ್ರೆಂಡ್ಶಿಪ್ ಇರ್ತಕ್ಕಂತಹ ಒಂದು ನಂಬರಲ್ಲಿ ನಾವು ಇಡಬೇಕಾಗುತ್ತೆ. ಇದು ನೇಮ್ ಟೋಟಲ್ ನಂಬರು ಅಂತಕ್ಕಂಥದ್ದು. ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಕಾಂಬಿನೇಷನ್. ನಮ್ಮ ಪ್ರತಿಯೊಬ್ಬರು ನಮ್ಮ ಡೇಟ್ ಆಫ್ ಬರ್ತ್ ಕಾಂಬಿನೇಷನ್ ನೋಡ್ಕೋಬೇಕಾಗಿರೋದು ಹೀಗೆ. ಇದು ನೆಕ್ಸ್ಟು ಎರಡನೇದು ಯಾವುದಿರ್ಬೋದು ಅಂತ ಅಂದರೆ 3 5 6 ನಮ್ಮ ಡೇಟ್ ಆಫ್ ಬರ್ತ್ಗಳಲ್ಲಿ ಇದ್ದಾವೆ ಅಂತ ನೋಡ್ಕೋಬೇಕು. ಎಲ್ಲಾದರೂ ಒಂದು ಬಂದಿದೆಯಾ? ಡೆಸ್ಟಿನಿ ನಂಬರ್ ಆಗಿ ಬಂದಿರಬಹುದಾ? ಅಥವಾ ಎಲ್ಲಾದರೂ ಈ ಸಂಖ್ಯೆಗಳಲ್ಲಿ 1 5 1998 ಅಂತ ನೋಡಿದಾಗ ಇಲ್ಲಿ 3 ಇಲ್ಲ, 5 ಇಲ್ಲ, ಡೆಸ್ಟಿನಿ ನಂಬರ್ 6 ಬಂದಿದೆ. ಇಲ್ಲಿ ಒಂದು ಕಡೆ ಪಾಸಿಟಿವ್ ಅಂತ ನಾವು ಹೇಳಬಹುದು. ಇವು ವೆರಿ ವೆರಿ ಇಂಪಾರ್ಟೆಂಟ್. ಇವು ಗೊತ್ತಾಯ್ತಾ? ಈ ನಂಬರ್ಗಳಲ್ಲಿ ಇರಲೇಬೇಕಾಗುತ್ತೆ ಡೇಟ್ ಆಫ್ ಬರ್ತಲ್ಲಿ. ಇರಲಿಲ್ಲ ಅಂತಂದರೆ ಇರ್ತಕ್ಕಂತಹ ಈ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತಹ ಸಂಖ್ಯೆಗಳನ್ನು ನೇಮಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮೂರನೇದು ಸೌಂಡ್ ಫ್ರೀಕ್ವೆನ್ಸಿ ಅಂತ ನಾವು ಕರಿತೇವೆ. ಇದು ಭಾಳ ಇಂಪಾರ್ಟೆಂಟು. ಪ್ರೊನಾಲಜಿಯಲ್ಲಿ ಬರ್ತಕ್ಕಂತಹ ಕೆಲವು ನೆಗೆಟಿವ್ ಪ್ರೊನೌನ್ಸಿಯೇಷನ್ಸನ್ನು ನಾವು ನೋಡಬೇಕಾಗುತ್ತೆ. MAD ಮ್ಯಾಡ್ ಅಂತಕ್ಕಂಥದ್ದು ಹೆಸರಲ್ಲಿ ಬರಬಾರ್ದು. NO NIL ನಿಲ್ಲು,
ಮತ್ತು ಹೆಣ್ಮಕ್ಳಲ್ಲಿ MAN ಮ್ಯಾನ್ ಬರಬಾರ್ದು, MAL ಮೇಲ್ ಅಂತಂದು ಬರಬಾರ್ದು. ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. NO ನೋ ಅಂತ ಬರಬಾರ್ದು. ಇವೆಲ್ಲ ಪ್ರೊನಾಲಜಿ ಪ್ರಕಾರ ಸೌಂಡ್ ಫ್ರೀಕ್ವೆನ್ಸಿ ಹೇಗಿದೆ ಹೆಸರಲ್ಲಿ, ಈ ಡೇಟ್ ಆಫ್ ಬರ್ತಲ್ಲಿಯೇ ಮತ್ತು ಈ ಹೆಸರಿಗೆ ಕಾಂಬಿನೇಷನ್ ಹೊಂದಾಣಿಕೆ ಆಗುತ್ತಾ, ಇಲ್ಲಿ ನೆಗೆಟಿವ್ ಪ್ರೊನೌನ್ಸಿಯೇಷನ್ ಇದೆಯಾ ಅಂತಕ್ಕಂಥದ್ದು ನಾವು ನೋಡ್ಕೋಬೇಕು. ಇದು ಮೂರನೇದಾಗುತ್ತೆ. ಇದು ಜೊತೆಗೆ ನಮ್ಮ ನೇಮ್ ನಂಬರು ಟೋಟಲ್ ಇದ್ದಾಗ ಎಕ್ಸಾಂಪಲ್ಲು 1, 5, 6 ಅಂತ ಇಟ್ಕೊಳ್ಳಿ. ಇಲ್ಲಿ ಡಿಸ್ಟ್ರಿಕ್ಟ್ ನಂಬರ್ 6 ಇದೆ. ಈ ನೇಮ್ ನಂಬರ್ ಇದ್ದಾಗ ನಾವು 6, 6, 6, 6 ಅಂತಂದು ಹಾಕೊಂಡು ಕೂಡ್ಕೋಬೇಕು. ಇದು 7, 2, 6, 3 ಇರುತ್ತೆ. 12, 3 ಆಗುತ್ತೆ. ಹಾಗಾದರೆ ಈ ಡೇಟ್ ಆಫ್ ಬರ್ತ್ನವ್ರಿಗೆ ಯಾವ ಸಂಖ್ಯೆಯಲ್ಲಿ ನೇಮನ್ನು ಇಡಬೇಕು ಅಂತಕ್ಕಂಥದ್ದು ಇದ್ರ ಪ್ರಕಾರನೂ ಇಡ್ಬೋದು. ನಾನು ಹೇಳ್ದಂತಹ ರೀತಿಯಲ್ಲಿ ಫಸ್ಟ್ ಏನು ಹೇಳಿದ್ನಲ್ಲ, ಫ್ರೆಂಡ್ಶಿಪ್ ನಂಬರ್ ಅಲ್ಲಿ ಇಡ್ಬೋದು, ಇಲ್ಲಿ ಇಡಬಹುದು. ಇದು ನಿಮಗೆ ಯಾಕೆ ತಿಳಿಯಪಡಿಸ್ತಿದ್ದೀನಿ ಅಂದರೆ ಗೊತ್ತಾಗಲಿ ಅಂತ. ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ಗಳು ಹಾಕ್ಕೊಂಡು ನೀವೇ ನೋಡ್ಕೋಬೋದು. ನಿಮಗೆ ಒಂದು ಯಾವ ರೀತಿ ನಂಬರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸ್ಬೇಕು, ನಿಮಗೆ ಹೇಗೆ ಏನು ಅಂತ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟು 4ನೇದು ಬ್ಯಾಡ್ ನಂಬರ್ಸ್ ಅಂತ ಬರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಬ್ಯಾಡ್ ನಂಬರ್ಸ್ ಆಗಬಹುದು, ಅಂದರೆ ನಿಮ್ಮ ನೇಮಲ್ಲಿ ಬ್ಯಾಡ್ ನಂಬರ್ಸ್ ಆಗ್ಬೋದು. ಈಗ 12ನೇ ನಂಬರಲ್ಲಿ ಇರಬಾರ್ದು, 16ರಲ್ಲಿ ಇರಬಾರ್ದು, 18 ಇರಬಾರ್ದು, 21 ಇರಬಾರ್ದು, 22 ಮತ್ತು ಆಮೇಲೆ 31 ಈ ನಂಬರ್ಗಳಲ್ಲಿ, ಜೊತೆಗೆ 48 ಇರಬಾರ್ದು. ಇವೆಲ್ಲ ಕೂಡ ಬ್ಯಾಡ್ ನಂಬರ್ಸ್ ಅಂತ ಹೇಳ್ತೀವಿ, ನೇಮಲ್ಲಿ ಇರಬಾರ್ದು. ಇದು ಕೂಡ ತುಂಬ ಇಂಪಾರ್ಟೆಂಟು. ಮತ್ತು ಕೆಲವು ಕೂಲ್ ನಂಬರು, ವೀಕ್ ನಂಬರು ಅಂತ ಇರುತ್ತೆ. ಈಗ 3, 6 ಅಂತಕ್ಕಂಥದ್ದು ಒಂದೊಂದು ಟೈಮು ಕೂಲ್ ನಂಬರ್ ಆಗುತ್ತಿದ್ದು, ಏನು ಕೂಲ್ ನಂಬರ್ ಅಂತ ಹೇಳ್ತೀವಿ. ಮತ್ತು 2, 8 ವೀಕ್ ನಂಬರ್ ಅಂತ ಕರಿತೀವಿ. ಇವೆಲ್ಲ ನಾವು ನೋಡಬೇಕಾಗುತ್ತೆ, ನಮ್ಮ ಡೇಟ್ ಆಫ್ ಬರ್ತ್ಗಳಲ್ಲಿ ಇದೆಯಾ ಇಲ್ವಾ ಅಂತಕ್ಕಂಥ ಬಹಳ ಮುಖ್ಯವಾಗಿ. ನೆಕ್ಸ್ಟು 5ನೇದು ರಿವರ್ಸ್ ಆಫ್ ಟೆಕ್ನಿಕ್ ಮೆಥಡ್ ಅಂತ ಇದೆ. ನಿಮ್ಮ ಹೆಸರನ್ನು ಬರ್ಕೋಬೇಕು. ಹೀಗೆ CHANDAN ಅಂತ ಅವನ್ನು ಇಲ್ಲಿಂದ ನಾವು ನಂಬರ್ಸ್ ಹಾಕ್ಕೊಂಡು ಹೋಗಬೇಕು. ನಂಬರ್ಸ್ ಹಾಕ್ಕೊಂಡೋಗಿ ಅದಕ್ಕೆ ರಿವರ್ಸ್ ಆಫ್ ಟೆಕ್ನಿಕ್ ಮೆಥಡ್ ಅಂತಂದು ನಾನು ಹಿಂದಿನ ವೀಡಿಯೋಗಳಲ್ಲಾಗಲೇ ಮಾಡಿದ್ದೀನಿ. ಆಮೇಲೆ ಜನವರಿಯಿಂದ ನಾನು ನ್ಯೂಮರಾಲಜಿ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ. ಯಾರನ್ನು ಸೇರ್ತಕ್ಕಂಥವ್ರು ಡಿಸೆಂಬರ್ ತಿಂಗಳಲ್ಲಿ ಒಂದು 15 ದಿನಾಂಕದ ಮೇಲ್ಪಟ್ಟು ನೀವು ಕಾಲ್ ಮಾಡಿ ತಿಳ್ಕೊಂಡ್ರೆ ನಾನು ನಿಮಗೆ ವಿವರವಾಗಿ ಹೇಳ್ತೀನಿ. ಹಾಗಾಗಿ ನಾನು ಮುಂದೆ ನಿಮಗೆ ಇವೆಲ್ಲ ಹೇಳ್ಕೊಡ್ತೀನಿ. ನಿಮಗೆ ನೇಮ್ ಕರೆಕ್ಷನ್ ಮಾಡ್ಕೋಬೋದು, ನಿಮ್ಮ ಮನೆಯಲ್ಲಿ ಮುಟ್ತಕ್ಕಂಥ ಮಕ್ಕಳಿಗೆ ನೀವು ನೇಮನ್ನು ಸರಿ ಮಾಡ್ಕೋಬೋದು, ಇಡಬಹುದು. ಇದೆಲ್ಲ ರೀತಿ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ತರಗತಿಗಳನ್ನು ಮಾಡ್ತಾ ಇದ್ದೀನಿ. ನೀವು ಸೇರ್ತಕ್ಕಂಥವ್ರು ಇಷ್ಟಪಟ್ಟು ಫೋನ್ ಮಾಡಿ ನನಗೆ ತಿಳ್ಕೊಳ್ಳಿ. ಈಗ ಈ ಒಂದು ಮಾಡಿರ್ತಕ್ಕಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.